Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಒಂದು ಜೀರ್ಣಕ್ರಿಯೆ ಅಥವಾ ನಮ್ಮ ಜೀರ್ಣಾಂಗದ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಪ್ರಾಬ್ಲಮ್, ಒಂದು ಕಾಯಿಲೆ ಅಲ್ಲದ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋಣ. ನೋಡಿ, ತೇಗ್ ಬರುವಂಥದ್ದು. ಈಗ ಸಾಧಾರಣವಾಗಿ ಚೆನ್ನಾಗಿ ಊಟಕ್ಕೆ ಹೋದ್ರೆ, ಒಂದು ಮದುವೆಗೆ ಹೋದ್ರಿ, ಏನೋ ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರಿ, ಅಥವಾ ಏನೋ ಒಂದು ಸ್ಪೈಸಿ ಫುಡ್ ತಿಂದ್ರಿ, ಯಾರೋ ಒಂದು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಬಿರಿಯಾನಿ ತಿಂದ್ರಿ, ಒಂದು ಗರ್ರದ ತೇಗ್ ಬರುತ್ತೆ, ಸ್ಟಾಪ್ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಹೋದ್ಬಿಟ್ಟು ಮತ್ತೊಂದ್ಸಲ ಬರುತ್ತೆ, ಸ್ಟಾಪ್ ಆಗುತ್ತೆ. ಯಾವಾಗಲೂ ಬರುತ್ತೆ, ಹೋಗುತ್ತೆ. ಫುಡ್ ಅಲ್ಲಿ ವೇರಿಯೇಷನ್ಸ್ ಆದಾಗ ಈ ರೀತಿ ಈ ತೇಗ್ ಬರೋದು ಸಹಜ. ಆದ್ರೆ ಕೆಲವರಲ್ಲಿ ಈ ತೇಗಿನ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಇರುತ್ತೆ. ಹೆಂಗ್ ತೇಗ್ತಾ ಇರುತ್ತೆ ಅಂದ್ರೆ, ಸೌಂಡ್ ತುಂಬಾ ಹೈ ಪಿಚ್ ಸೌಂಡ್, ತುಂಬಾ ಲೌಡ್ ಆಗಿ ಕೇಳ್ತಾ ಇರುತ್ತೆ. ಅವ್ರಿಗೆ ಒಂಥರ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ, ಸೋಷಿಯಲ್ ಪ್ರಾಬ್ಲಮ್. ಪಕ್ಕದ ರೂಮ್ ಅಲ್ಲಿ ತೇಗ್ತಾ ಇದ್ರೆ ಇಲ್ಲಿ ಕೇಳಿಸ್ತಾ ಇರುತ್ತೆ. ಏನೋ ಪ್ರಾಬ್ಲಮ್, ಏನೋ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಇದು ಮಾಡ್ತಾರೆ. ಕೆಲವರಲ್ಲಿ ತುಂಬಾ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ಸೋಷಿಯಲ್ ವರ್ಕ್ ನಲ್ಲಿ ಇರುವಂತವ್ರು, ಈಗ ಟೀಚರ್ಸ್ ಇರ್ಬೋದು, ಈ ಮೀಟಿಂಗ್ಸ್ ನ ಅಟೆಂಡ್ ಮಾಡುವಂತವ್ರು ಇರ್ಬೋದು, ಅಥವಾ ತುಂಬಾ ಸೋಷಲೈಸ್ ಆಗುವಂತ ಒಂದು ವರ್ಕ್ ನಲ್ಲಿ ಇದ್ದವರಿಗೆಲ್ಲ ಈ ಪ್ರಾಬ್ಲಮ್ ತುಂಬಾ ಕಾಡ್ತಾ ಇದೆ. ಏನಂತ ಹೇಳಿದ್ರೆ, ಕೆಲವರಿನಲ್ಲಿ ಇದು ವಿತ್ ಸ್ಮೆಲ್ ಬರುತ್ತೆ, ಕೆಲವರಿಗೆ ವಿದೌಟ್ ಸ್ಮೆಲ್. ಆ ಸೌಂಡಿಗೆನೆ ಅವ್ರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ, ಬರ್ಸ್. ಅವರು ಎಲ್ಲಾ ತರ ಟ್ರೀಟ್ಮೆಂಟ್ ಗಳು ಮಾಡ್ಕೊಂಡಿರ್ತಾರೆ. ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ಈ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತುಂಬಾ ನುಂಗುವಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಏನೇನೋ ಮನೆ ಮದ್ದುಗಳನ್ನ ಮಾಡ್ಕೊಂಡಿರ್ತಾರೆ. ಆಕ್ಚುಲಿ ಅದು ಈ ಪ್ರಾಬ್ಲಮ್ ಸರಿಯಾಗಲ್ಲ. ಇದಕ್ಕೆ ಸರಿಯಾಗಿ ಆಕ್ಚುಲಿ ನಿಮಗೆ ಯಾಕೆ ಆಗ್ತಿದೆ ಅನ್ನೋ ಒಂದು ಕಾರಣಗಳನ್ನ ನೀವು ತಿಳ್ಕೊಳ್ದಲೇ ಇದ್ರೆ, ನೀವು ಎಷ್ಟೇ ಮೆಡಿಸಿನ್ಸ್ ಮಾಡಿ, ನೀವು ಇಂಗ್ಲಿಷ್ ಮೆಡಿಸಿನ್ಸ್ ಆರು ಮಾಡಿ, ಆಯುರ್ವೇದಿಕ್ ಆರು ಮಾಡಿ, ಹೋಮಿಯೋಪತಿ ಆರು ಮಾಡಿ, ಮತ್ತೊಂದಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ಇದು ಸರಿಯಾಗಲ್ಲ. ಯಾಕಂದ್ರೆ ಫಸ್ಟ್ ನಿಮಗೆ ಈ ಬರ್ಪ್ಸ್ ಬರ್ತಾ ಇರೋ ಕಾರಣ ಕಂಡ್ಕೋಬೇಕು. ಎಲ್ಲಾ ಪ್ರಾಬ್ಲಮ್ಗಳಿಗೂ ಶನೀಶ್ವರನೇ ಕಾರಣ ಅನ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ನುಗ್ತಾ ಹೋಗೋದಿದೆಯಲ್ಲ, ಈ ಪ್ರಾಬ್ಲಮ್ ನ ಸರಿ ಮಾಡಕ್ ಹೋಗಲ್ಲ. ಹಾಗಾಗಿ ಇವತ್ತು ನಾವು ಡೀಟೇಲ್ ಆಗಿ ಒಂದು ಸೈಂಟಿಫಿಕ್ ಆಗಿ ಡಿಸ್ಕಸ್ ಮಾಡೋಣ. ಈ ಬರ್ಪ್ಸ್ ಅಥವಾ ತೇಗು ಯಾಕೆ ಬರುತ್ತೆ, ಎಷ್ಟು ತರದವು ಇದಾವೆ, ಮತ್ತೆ ಅದನ್ನ ನಾವು ಹೇಗೆ ಸರಿ ಮಾಡ್ಕೋಬಹುದು, ನಮ್ಮನ್ನ ಹೆಂಗ್ ತಿಳ್ಕೊಬಹುದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ನಾನು ನನ್ನ ಒಂದು ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಈ ಫಂಕ್ಷನಲ್ ಗ್ಯಾಸ್ಟ್ರೋ ಮೆಡಿಸಿನ್ ಅಂತ ಏನ್ ಮಾಡ್ತಾ ಇದ್ದೀನಿ, ಇದೊಂದು ಸುಮಾರು ಒಂದು 25 ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಟ್ರೀಟ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನನಗೆ ಗೊತ್ತಾಗಿದೆ ಅಂದ್ರೆ, ಈ ಬರ್ಪ್ಸ್ ಅಥವಾ ತೇಗ್ನಲ್ಲಿ ಸುಮಾರು ವಿಧಗಳು ಕೂಡ ಇದಾವೆ, ಒಂದೇ ತರ ಅಲ್ಲ. ನೋಡಿ, ಈ ಬರ್ಪ್ಸ್ ಅಂತ ಅಥವಾ ತೇಗು ಬರ್ಬೇಕು ನೋಡಿ, ಸುಮಾರು ಜನ ಈಗ ಹೊರಡೆ ಇರ್ತಾರೆ, ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ, ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾರೆ. ಈ ಅವಾಯ್ಡ್ ಅಂದ್ರೆ ಆದಷ್ಟು ತಡ್ಕೋಬೇಕು, ನನಗೆ ಬೇರೆ ಕೇಳಿಸಬಾರ್ದು ಅಂತ. ಆದ್ರೆ ತಡ್ಕೊಂಡಷ್ಟು ಮತ್ತೊಂದ್ 2 ನಿಮಿಷ ಬಿಟ್ಟು ಬರುತ್ತಲ್ಲ ಬರ್ಪ್ಸ್, ಅದು ತುಂಬಾ ಜೋರಾಗಿ ತುಂಬಾ ಹೈ ಫ್ರೀಕ್ವೆನ್ಸಿ ಬರಕ್ ಶುರು ಆಗ್ಬಿಡುತ್ತೆ. ಈ ಟೈಮ್ ನಲ್ಲಿ ಬರ್ತಾ ಇದು ಈ ಪ್ರಾಬ್ಲಮ್ ಆಗಿ ಅವ್ರಿಗೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗದೆ ಇಲ್ಲಿ. ನೋಡಿ, ಈ ನಾನು ಮುಂಚೆನೆ ಹೇಳ್ದಂಗೆ ಈ ಬರ್ಪ್ಸ್ ಸುಮಾರು ವಿಧಗಳಿದಾವೆ. ಒಂದೇನಂತ ಹೇಳಿದ್ರೆ, ಬರೀ ಬರ್ಪ್ಸ್ ಬರ್ತಾ ಇರುತ್ತೆ. ಕೆಲವರಿಗೆ ನೀರು ಕುಡಿದ್ರು ಕೆಲವರು ಹೇಳ್ತಾರೆ ನಂಗೆ, ಸರ್ ನೀರು ಕುಡಿದ ತಕ್ಷಣ ಬಂದ್ಬಿಡುತ್ತೆ ಬರ್ಪ್ಸ್, ಏನ್ ತಿನ್ಲಿ ಬರುತ್ತೆ, ನಾನು ಕಾಫಿ ಕುಡಿತೀನಿ ಬರುತ್ತೆ, ಇಲ್ಲ ಬರುತ್ತೆ, ಈ ತರ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಆದ್ರೆ ಊರಿಗಿರಿ ಏನು ಇರಲ್ಲ. ಉರಿ ಬರುವಂತದಾಗ್ಲಿ, ಅಥವಾ ಇನ್ನೊಂಥರ ಎದೆ ನೋವು ಬರೋದಾಗ್ಲಿ, ಅಥವಾ ಹುಳಿ ಆಗೋದಾಗ್ಲಿ ಇರಲ್ಲ. ಕೆಲವ್ರಲ್ಲಿ ಇದು ಹುಳಿ ಅಂದ್ರೆ ಮಾಡಿದ ತಕ್ಷಣ ಬಾಯಿನಲ್ಲಿ ಒಂದು ಪಿತ್ತ ಸಮೇತ ಸೇರಿಸ್ಕೊಂಡು ಬಂದಂಗೆ ಬಾಯಿಯಲ್ಲಿ ಒಂಥರ ಲಿಕ್ವಿಡ್ ಕೂಡ ಬರುತ್ತೆ. ಕೆಲವು ಟೈಮ್ ಮುಗಿಬೇಕು ಅಂತ ಅನ್ಸುತ್ತೆ. ಈ ಬರ್ಫ್ ಜೊತೆನೆ ಬರುತ್ತದು. ಸೌಂಡ್ ಸ್ವಲ್ಪ ಮೀಡಿಯಂ ಫ್ರೀಕ್ವೆನ್ಸಿ ಇರುತ್ತೆ. ಆದ್ರೆ ಇವರಲ್ಲಿ ಏನಂತ ಹೇಳಿದ್ರೆ, ಎದೆ ಉರಿ ಕೂಡ ಇರುತ್ತೆ, ಹೊಟ್ಟೆ ನೋವು ಕೂಡ ಇರುತ್ತೆ. ಸೊ ಈ ತರ ಬರುತ್ತೆ. ಇನ್ನು ಕೆಲವರಿಗೆ ಈ ಫುಡ್ ಮಿಕ್ಸ್ ಆಗೇ ಬಂದ್ಬಿಡುತ್ತೆ ಬಾಯಿಗೆ. ಈ ಬರ್ಫ್ ಬಂದ ತಕ್ಷಣ, ಈ ತೇಗ್ ಬಂದ ತಕ್ಷಣ ವಾಂತಿನೇ ಬಂದ್ಬಿಡುತ್ತೆ ಅಂತ ಬಿಟ್ಟು ವಾಂತಿ ಮಾಡ್ಬೇಕಾಗುತ್ತೆ ಕೆಲವರಿಗೆ. ಮತ್ ಕೆಲವರಿಗೆ ಏನಂತ ಹೇಳಿದ್ರೆ, ಈ ಬರ್ಫ್ಸ್ ಬಂದಾಗ ತುಂಬಾ ಕೆಟ್ಟ ಸ್ಮೆಲ್, ದುರ್ವಾಸನೆ. ಅವ್ರಿಗಂತೂ ಇನ್ನೊಂಥರ, ಈ ಬಂದ ತಕ್ಷಣ ಅಕ್ಕಪಕ್ಕದವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಎಲ್ಲ ಟ್ರಾವೆಲ್ ಮಾಡಕ್ಕೂ ಅವರಿಗೆ ಹೇಸಿಗೆ ಆಗ್ತಾ ಇರುತ್ತೆ. ಆ ರೀತಿಯ ಒಂದು ಪ್ರಾಬ್ಲಮ್ ವಿತ್ ಬ್ಯಾಡ್ ಫೌಲ್ ಸ್ಮೆಲ್ಲಿಂಗ್ ಬರಕ್ ಶುರು ಆಗ್ಬಿಡುತ್ತೆ ಈ ಬರ್ಬ್ಸ್ ಜೊತೆಗೆ. ಇನ್ನು ಕೆಲವರಿಗೆ ಹೊಟ್ಟೆ ನೋವಿನ ಸಮೇತ ಬರಕ್ ಶುರು ಆಗುತ್ತೆ. ಕೆಲವರಿಗೆ ಬಿಕ್ಕಳಿಕೆ ಜೊತೆಗೆ ತೇಗ್ ಬರಕ್ ಶುರು ಆಗುತ್ತೆ. ಅಂದ್ರೆ ಬಿಕ್ಕಳಿಸ್ತಾ ಇರ್ತಾರೆ ತಿಂದಾಗ, ಅದ್ರ ಜೊತೆಗೆ ತೇಗ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ಸುಮಾರು ತರದ ತೇಗ್ಗಳು, ಒಂದೊಂದಕ್ಕೂ ಒಂದೊಂದು ಕಾರಣಗಳಿದೆ. ಆಕ್ಚುಲಿ ಡಿಫ್ರೆಂಟ್ ಆಗಿ ಹೇಳ್ತಾ ಹೋದ್ರೆ ಅಂತ ನೋಡಿ, ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಇದು ಮೇನ್ ಆಗಿ ಈ ತರ ಬರ್ಬ್ಸ್ ಬರ್ಲಿಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಡಿಸ್ಕಸ್ ಮಾಡೋಣ. ಮೊದಲನೇದು ಮೇಜರ್ ರೀಸನ್ ಅಂತ ಹೇಳಿದ್ರೆ, ಹೈಪೋ ಅಸಿಡಿಟಿ ಅಥವಾ ಡಿಕ್ರೀಸ್ಡ್, ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಆಮ್ಲದ ಪ್ರಮಾಣನ ಕೊರತೆ ಉಂಟಾಗುವಂಥದ್ದು. ನೋಡಿ, ಹೊಟ್ಟೆ ಅಂತ ಹೇಳಿದ್ಮೇಲೆ ಒಂದು pH ಅಂತ ಮೇಂಟೈನ್ ಮಾಡಬೇಕು. pH ಅಂದ್ರೆ ಅಸಿಡಿಟಿ ಎಷ್ಟಿರ್ಬೇಕು ನಮ್ಮ ಬಾಡಿನಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಹೊಟ್ಟೆನಲ್ಲಿ ನಾರ್ಮಲಿ ನಮ್ಮ ಮನುಷ್ಯನ ದೇಹದ ಹೊಟ್ಟೆಯ pH ಏನಿದೆ ಅದು 1.5 ಇರುತ್ತೆ. ಅಂದ್ರೆ ಇದಕ್ಕಿಂತ ಜಾಸ್ತಿ ಆದ್ರೆ 2.5 ಆಯ್ತು ಅಂತ ಹೇಳಿದ್ರೆ ಹೈಪೋ ಅಸಿಡಿಟಿ ಅಂತ ಹೇಳ್ತೀವಿ. ಅಂದ್ರೆ ಅಸಿಡಿಟಿ ಕಡಿಮೆ ಆಗಿದೆ. HCl ಹೈಡ್ರೋಕ್ಲೋರಿಕ್ ಆಮ್ಲದ ಸೆಕ್ರಿಷನ್ ಏನಿದೆ ನಿಮ್ಮ ಹೊಟ್ಟೆನಲ್ಲಿ, ಅದು ಕಡಿಮೆ ಆಗಿದೆ ಅಂತ ಅರ್ಥ. ನಾರ್ಮಲಿ ಒಂದು ದಿವಸಕ್ಕೆ 2 ಲೀಟರ್ನಷ್ಟು ಆಸಿಡ್ ನಮ್ಮ ಹೊಟ್ಟೆಯಲ್ಲಿ ಸೆಕ್ರಿಟ್ ಆಗ್ಬೇಕು. ಆದ್ರೆ ಈ ಆಸಿಡ್ ನ ಕಾರಣ ಏನು ಅಂತ ಹೇಳಿದ್ರೆ, ಈ ಆಸಿಡ್ ಉತ್ಪಾದನೆ ಆಗುವಂತ ಒಂದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಾವು ತಿನ್ನಂತ ಆಹಾರದಲ್ಲಿರುವಂತ ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ ಇರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂಶ ಇರ್ಬೋದು, ಅಥವಾ ಪ್ರೋಟೀನ್ ಅಂಶ ಇರ್ಬೋದು, ಅದನ್ನ ಬೇರ್ಪಡಿಸುವಂತ ಕೆಲಸವನ್ನು ಮಾಡುತ್ತೆ. ಆದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲದ ಕೊರತೆ ಉಂಟಾದಾಗ ಈ ಬೇರ್ಪಡಿಸುವಂತ ಕೆಲಸ ಆಗೋದಿಲ್ಲ. ಅವಾಗ ಈ ಹೊಟ್ಟೆ ಒಳಗಡೆ ಈ ಗ್ಯಾಸ್ ಫಾರ್ಮೇಶನ್ ಆಗಕ್ ಶುರು ಆಗುತ್ತೆ.
ಯಾವಾಗ ಇದು ಡೈಜೆಷನ್ ಆಗಲ್ವೋ ಆ ಟೈಮ್ನಲ್ಲಿ ಇದು ಬೇರ್ಪಡಕ್ ಆಗಲ್ಲ. ಆವಾಗ ಒಂದು ಹೊಟ್ಟೆ ಒಂದು ಉಬ್ಬರ್ಸಕ್ ಶುರು ಆಗುತ್ತೆ, ಅದರಿಂದ ಗ್ಯಾಸ್ ಬರಕ್ ಶುರು ಆಗ್ತಾ ಇರುತ್ತೆ. ಇವ್ರು ಏನ್ ಮಾಡ್ತಾರೆ ತಪ್ಪು ಅಂತ ಹೇಳ್ಬಿಟ್ಟು ಇದು ನನಗೆ ಈ ತರ ಒಂಥರ ಇದ್ರಲ್ಲಿ ಒಂದ್ ಹೇಳ್ತೀನಿ ಕೇಳಿ, ಇದು ಉರಿ ಗಿರಿ ಏನು ಇರಲ್ಲ, ಹುಳಿ ತೇಗ್ ಬರಲ್ಲ, ಅಥವಾ ತಿಂದಂತ ಆಹಾರ ಹೊರಗಡೆ ಬರಲ್ಲ, ಅಥವಾ ಇನ್ನೇನು ಆಗಲ್ಲ. ಇದ್ರಲ್ಲಿ ಬರೀ ತೇಗ್ ಬರ್ತಾ ಇರುತ್ತೆ, ಬೇರೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರಲ್ಲ. ಅದು ಇವ್ರು ಏನ್ ಮಾಡ್ತಿರ್ತಾರೆ ತಪ್ಪು ಅಂತ ಹೇಳಿದ್ರೆ, ಹೋಗಿ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಮಾತ್ರೆ ಅಂತ ಹೇಳಿದ್ರೆ ಆಸಿಡ್ ನ ಕಡಿಮೆ ಮಾಡುವಂತ ಮೆಡಿಸಿನ್ ನುಂಗ್ತಾ ಇರ್ತಾರೆ. ಅಂದ್ರೆ ಅವ್ರು ಆ ಟೈಮಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಆದ್ರೆ ಅವರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಸಮಸ್ಯೆ ಇದ್ದವ್ರಲ್ಲಿ, ಈ ತರ ಪ್ಲೇನ್ ತೇಗ್ಗಳು ಬರ್ತಾ ಇದ್ದವ್ರಲ್ಲಿ ಸಾಧಾರಣವಾಗಿ ಕೂದಲುದ್ರ ಸಮಸ್ಯೆ ಜಾಸ್ತಿ ಇರುತ್ತೆ, ಅಥವಾ ಮಲಬದ್ಧತೆ, ಸರಿಯಾಗಿ ಮೋಷನ್ನೇ ಪಾಸ್ ಆಗಲ್ಲ ಅಂತ ತೊಂದರೆ ಇರುತ್ತೆ. ಕೈಕಾಲು ಜೋಮ್ ಬರುವಂಥದ್ದು, ವೈಟಮಿನ್ B12 ಏನಿರುತ್ತೆ ನಮ್ಮ ದೇಹದಲ್ಲಿ, ಅದು ಕೂಡ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಆಸಿಡ್ ತುಂಬಾ ಮುಖ್ಯ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಇವರಲ್ಲಿ ಇರುತ್ತೆ ಆಕ್ಚುಲಿ. ಬಟ್ ಆದ್ರೆ ಇವ್ರು ಏನ್ ಮಾಡ್ತಿರ್ತಾರೆ, ತಿಳ್ಕೊಳ್ದಲೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ. ಸೊ ಯಾವಾಗ ನೀವು ಹುಳಿ ಬರ್ತಾ ಇಲ್ಲ, ತಿನ್ನಂತ ಆಹಾರ ಹೊರಗಡೆ ಬರ್ತಾ ಇಲ್ಲ, ಬರೀ ಸೌಂಡ್ ಮಾತ್ರ ಬರ್ತಾ ಇದೆ, ಬರೀ ಗ್ಯಾಸ್ ಮಾತ್ರ ಹೊರಗಡೆ ಬರ್ತಾ ಇದೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಹೈಪೋಸಿಟಿ. ಎರಡನೇದಾಗಿ ಇನ್ನೊಂದು ಕಾರಣದಿಂದ ಆಗುತ್ತೆ, ಒಂದು ಡೈಜೆಸ್ಟಿವ್ ಎನ್ಸೈಮ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ, ಅದು ಜೀರ್ಣ ಆಗ್ಬೇಕು ಅಂದ್ರೆ ಕೆಲವು ಕಿಣ್ವಗಳು ಅಂತ ಹೇಳ್ತೀವಿ ನಾವು. ಆ ಕಿಣ್ವಗಳು ಸರಿಯಾಗಿ ಉತ್ಪಾದನೆ ಆಗ್ಬೇಕು. ಈ ಎನ್ಸೈಮ್ಗಳು ನಮ್ಮ ಹೊಟ್ಟೆನಲ್ಲೂ ಕೂಡ ಉತ್ಪಾದನೆ ಆಗುತ್ತೆ, ನಮ್ಮ ಬಾಯಿನಲ್ಲೂ ಉತ್ಪಾದನೆ ಆಗುತ್ತೆ, ನಮ್ಮ ಪ್ಯಾಂಕ್ರಿಯಾಸ್, ನಮ್ಮ ಮೇದೋಜರಿಕ ಗ್ರಂಥಿ ಏನಿದೆ, ಏನು ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತೋ ಅಲ್ಲೂ ಕೂಡ ಈ ಎನ್ಸೈಮ್ಸ್ಗಳು ಮಾಡ್ತವೆ. ಇದ್ರೆ ಸುಮಾರು ಇದೆ ಎನ್ಸೈಮ್ಸ್ಗಳು. ಬಾಯಿಂದ ಸೆಕ್ರೇಟ್ ಆಗೋದು ಅಂದ್ರೆ ಸಲೈವರಿ ಅಮೈಲೇಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವರು ಸರಿಯಾಗಿ ಅಗಿಯೋದಿಲ್ಲ, ಜಗ್ಗೋದಿಲ್ಲ, ನುಂಗುವಂತ ಟೈಮ್ ಇರಲ್ಲ, ಸರಿಯಾಗಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಜ್ಞಾಪಕದ ನುಂಗ್ಬಿಡ್ತಾರೆ. ಅಂದ್ರೆ ಬಾಯಿನಲ್ಲೇನೆ 10-15% ಡೈಜೆಷನ್ ಆಗ್ಬೇಕಾಗಿರೋ ಫುಡ್ ಡೈಜೆಸ್ಟ್ ಆಗದಲ್ಲೇ ಹೊಟ್ಟೆಗೆ ಸೇರಿದ್ರೆ ಏನಾಗುತ್ತೆ, ಅಲ್ಲಿ ಗ್ಯಾಸ್ ಬರೋಕೆ ಶುರು ಆಗುತ್ತೆ. ಹೊಟ್ಟೆನಲ್ಲಿ ಸೆಕ್ರೆಟ್ ಆಗುವಂತ ಕೆಲವು ಎನ್ಸೈಮ್ಸ್ಗಳು, ಈ ಪೆಪ್ಸಿನ್ ಅಂತ ಇರ್ಬೋದು, ಇದೆಲ್ಲ ಈ ಎನ್ಸೈಮ್ಸ್ಗಳು ನಮ್ಮ ಹೊಟ್ಟೆ ಭಾಗದಲ್ಲಿ ಇದಾಗೋದು. ಇದು ಪ್ರೋಟೀನ್ಸ್, ನಮ್ ತಿಂದಂತ ಪ್ರೋಟೀನ್ ಅಂಶವನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಈ ಪೆಪ್ಸಿನ್ ಹೊಟ್ಟೆಲಿ ಸೆಕ್ರೆಟ್ ಆಗುತ್ತೆ. ಅದು ಕೊರತೆ ಉಂಟಾದಾಗಲೂ ಕೂಡ ಈ ತರ ಗ್ಯಾಸ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಈ ಬರ್ಬ್ಸ್ ಬರುದು ಅಂತ ಹೇಳಿದ್ರೆ ಹೊಟ್ಟೆನಲ್ಲಿ ಅಧಿಕ ಗ್ಯಾಸ್ ಫಾರ್ಮೇಶನ್ ಆಗ್ತಾ ಇದೆ, ಅದು ಹೊರಗೆ ಬರಬೇಕು, ಒಂದು ವೆಂಟ್ ಮೂಲಕ ಪಾಸ್ ಆಗಬೇಕು. ಕೆಳಗಡೆಯಿಂದ ಹೋಗುವಂತ ಗ್ಯಾಸು ಮೇಲ್ಗಡೆಯಿಂದ ಬಂದಾಗ ನಾವು ಅದಕ್ಕೆ ಬೆಲ್ಚಿಂಗ್ ಅಥವಾ ತೇಗು ಅಥವಾ ಬರ್ಬ್ಸ್ ಅಂತ ಹೇಳ್ತಿದ್ವಿ. ಸೊ ಇನ್ನು ಕೆಲವು ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್, ನಾನು ಹೇಳ್ದಂಗೆ ಮೇದೋಜರಿಕ ಗ್ರಂಥಿ ಅಂತ ಹೇಳ್ತೀವಿ ಪ್ಯಾಂಕ್ರಿಯಾಸ್, ಅದರಲ್ಲೂ ಕೂಡ ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ. ಅದರಲ್ಲಿ ಮೇನ್ ಆಗಿ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಇರ್ಬೋದು. ಇವೆಲ್ಲ ಏನಿದೆ ಅಂತ ಹೇಳಿದ್ರೆ ಇದು ನಮ್ಮ ಫ್ಯಾಟ್ಸ್ ನ ಮತ್ತೆ ಪ್ರೋಟೀನ್ ನ, ನಮ್ಮ ತಿನ್ನಂತ ಆಹಾರದಲ್ಲಿರುವಂತ ಕೊಬ್ಬು ಮತ್ತು ಪ್ರೋಟೀನ್ ಡೈಜೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎನ್ಸೈಮ್ಗಳು ಈ ಕೊರತೆಯಿಂದ ಆಗುತ್ತೆ. ನೋಡಿ ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನು ಹೇಳ್ತೀನಿ, ಈ ಪ್ಯಾಂಕ್ರಿಯಾಟಿಕ್ ಇನ್ಸಫಿಷಿಯನ್ಸ್ ನಾವು ಹೇಳ್ತೀವಿ, ಡಿಯೋಡಿನಮ್ ಅಂತ ನಮ್ಮ ಸಣ್ಣ ಕರುಳಿನಲ್ಲಿ ಹೋಗ್ಬಿಟ್ಟು ಡೈಜೆಸ್ಟ್ ಆಗುವಂತ ಈ ಆಹಾರಗಳು. ಈ ಡಿಯೋಡಿನಮ್ ಅಥವಾ ಸಣ್ಣ ಕರುಳಿನಲ್ಲಿ ಯಾವಾಗ ಫುಡ್ ಡೈಜೆಸ್ಟ್ ಆಗಲ್ವೋ ಆ ಟೈಮ್ನಲ್ಲಿ ನಮ್ಮ ಸಣ್ಣ ಕರುಳಿನಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಇದು ಈ ಗ್ಯಾಸ್ ಮಿಕ್ಸ್ ಆಗ್ಬಿಟ್ಟು ಹೊರಡ್ಬರುತ್ತೆ. ಈ ತರ ಇದ್ದವ್ರು ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಈ ಸ್ಮೆಲ್ ಬರಕ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸರಿಯಾಗಿ ಬ್ಯಾಕ್ಟೀರಿಯಲ್ ಆಕ್ಷನ್ ಸರಿಯಾಗಿ ಆಗಿರಲ್ಲ, ಹಂಗಾಗ್ಬಿಟ್ಟು ಅದು ಓವರ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದು ಕೂಡ ಸ್ಮೆಲ್ಲು ಸ್ವಲ್ಪ ಹುಳಿ ಹುಳಿ ಬರುವಂತದ್ದು ಪ್ರಾಬ್ಲಮ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅನ್ಡೈಜೆಸ್ಟೆಡ್ ಆಗಿರುತ್ತೆ, ಫುಡ್ ಡೈಜೆಸ್ಟ್ ಆಗಿರಲ್ಲ, ಹಾಗಾಗಿ ಫುಡ್ ಕೂಡ ಕೆಲವು ಟೈಮು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೂ ಒಂದು ಕಾರಣ ಅಂತ ಹೇಳಿದ್ರೆ, ನೋಡಿ ಕೆಲವರಲ್ಲಿ ನನ್ನ ಇತ್ತೀಚೆಗೆ ಬಂದವರು ಹೇಳ್ತಾ ಇದ್ರು, ಚೆನ್ನಾಗೇ ಇದ್ದೆ, ಏನು ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ನನಗೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇತ್ತು, ಹಾಗಾಗಿ ನನ್ನ ಗಾಲ್ ಬ್ಲಾಡರ್ ನ ರಿಮೂವ್ ಮಾಡಿದ್ರು. ಅಂದ್ರೆ ಪಿತ್ತ, ನೋಡಿ ನಮ್ಮ ಪಿತ್ತ ಬೈಲ್ನ ಸ್ಟೋರ್ ಮಾಡುವಂಥದ್ದು ನಮ್ಮ ಪಿತ್ತಕೋಶ. ಆ ಪಿತ್ತಕೋಶ ನಮಗೆ ನಾವು ಯಾವಾಗ ಫುಡ್ ತಿಂತೀವೋ ಅದ್ರಲ್ಲಿ ಎಷ್ಟು ಕೊಬ್ಬಿನ ಅಂಶ ಇರುತ್ತೋ ಅದನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಸರಾಗವಾಗಿ ರಿಲೀಸ್ ಆಗ್ಬೇಕಲ್ವಾ. ಆದ್ರೆ ಇದರಲ್ಲಿ ಕನೆಕ್ಷನ್ ಇರಲ್ಲ, ಡೈರೆಕ್ಟ್ ಕನೆಕ್ಷನ್ ಇಲ್ಲಿ ಡಿಯೋಡಿನಿಗೆ ಬಂದ್ಬಿಡುತ್ತೆ, ನಮ್ಮ ಲಿವರ್ ಇಂದ ಡೈರೆಕ್ಟ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಈ ಪಿತ್ತ ಬಂದು ಅಲ್ಲಿ ಮಿಸ್ ಆಗುತ್ತೆ. ಈ ಪಿತ್ತ ಅಲ್ಲಿ ಮಿಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫುಡ್ ಫಸ್ಟ್ ಡೈಜೆಸ್ಟ್ ಆಗ್ತಾ ಇರಲ್ಲ, ಸರಿಯಾಗಿ ಎನ್ಸೈಮ್ ಡೆಫಿಷಿಯನ್ಸಿ ಇರುತ್ತೆ, ಜೊತೆಗೆ ಈ ಪಿತ್ತ ಬೇರೆ ಮಿಕ್ಸ್ ಆಗಿರುತ್ತೆ. ಇವ್ರು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹುಳಿ ನಾನು ಹೇಳ್ದಂಗೆ ಎಲ್ಲೋ ಬಾಯಿಗೆ ಬರಕ್ ಶುರು ಆಗುತ್ತೆ. ಸ್ವಲ್ಪ ಉಳಿಬೇಕು, ಪಿತ್ತವಾಂತಿ ಮಾಡ್ಬೇಕು ಅಂತ ಇರ್ತಾರೆ. ಮತ್ತೆ ಇವರು ತುಂಬಾ ಜೋರಾಗಿ ತೇಗ್ ಬರುತ್ತೆ. ತೇಗು ಅಂತ ಹೇಳಿದ್ರೆ ಸೌಂಡ್ ಅಂದ್ರೆ ತುಂಬಾ ಹೈ ಪಿಚ್ ಇರುತ್ತೆ ಸೌಂಡ್. ಈ ಪೀತ್ತಕೋಶದ ಇನ್ಸಫಿಷಿಯನ್ಸಿ ಅಥವಾ ಪ್ಯಾಂಕ್ರಿಯಾಟಿಕ್ ಇನ್ಸಫಿಷಿಯನ್ಸಿ ಇದ್ದವರಲ್ಲಿ ಈ ಸೌಂಡ್ಸ್ ಏನ್ ಬರುತ್ತಲ್ಲ, ವೆರಿ ಡಬಲ್ ಸ್ಪೀಡ್ ಅಲ್ಲಿ ಬರುತ್ತೆ. ಅವ್ರು ತಡ್ಕೊಳಕ್ ಹೋಗಿ ಏನಾದ್ರು ಮಾಡಿದಾಗ ಕೂಡ 2 ನಿಮಿಷ ಬಿಟ್ರೆ ಅವ್ರು ತಡ್ಕೊಳಕ್ ಆಗಲ್ಲ, ಅಷ್ಟು ಜೋರಾಗಿ ಮತ್ತೆ ಬಂದ್ಬಿಡುತ್ತೆ ಸೌಂಡ್ಸ್. ಸೊ ಈ ರೀತಿಯ ಪ್ರಾಬ್ಲಮ್ ಇದ್ದವ್ರಲ್ಲಿ ಕೂಡ ಈ ಗಾಲ್ ಬ್ಲಾಡರ್ ಸರಿ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಸರಿ ಆಗುತ್ತೆ. 4ನೇ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಮ್ಮ ಸಣ್ಣ ಕರುಳಿನಲ್ಲಿ ಆಗುವಂತ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಸೋಂಕು. ನೋಡಿ, ಸಣ್ಣ ಕರುಳಿನಲ್ಲಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳಿರಲ್ಲ. ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್, ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಮ್ಯಾಕ್ಸಿಮಮ್ ದೊಡ್ಡ ಕರುಳಿನಲ್ಲೇ ಇರ್ತವೆ. ಆದ್ರೆ ಈ ಸಣ್ಣ ಕರುಳಿನಲ್ಲಿ ಕೆಲವು ಟೈಮ್ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಸಿಬೋ ಅಂತ ಹೇಳ್ತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಈ ಡಿಯೋಡಿನಮ್ ಅಂದ್ರೆ ಮೊದಲನೇ ಪಾರ್ಟ್ ನ, ನಮ್ಮ ಮೊದಲನೇ ಒಂದು ಭಾಗದ ಒಂದು ಕರುಳಿನಲ್ಲಿ ಏನಾದ್ರು ಅತಿಯಾಗಿ ಬ್ಯಾಕ್ಟೀರಿಯಾಗಳಿದ್ದರೆ, ಈ ಬ್ಯಾಕ್ಟೀರಿಯಾಗಳು ನಮ್ಮ ಜೀರ್ಣ ಆಗಿರುವಂತ ಫುಡ್ ಅನ್ನ ಕೊಳಿಸ್ತವೆ. ಈ ಕೊಳತು ಆಗುತ್ತೆ. ಆ ಕೊಳತಂತ ಒಂದು
ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ, ತುಂಬಾ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಈ ಗ್ಯಾಸ್ ಉತ್ಪಾದನೆ ಹೊರಗೆ ಶುರು ಆಗುತ್ತೆ. ಇಂಥವ್ರಲ್ಲಿ ಸಾಧಾರಣವಾಗಿ ನೋಡಿ ಕರಳು ಬೇನೆ ಅಂತ ಹೇಳ್ತಾರೆ, ಹೊಟ್ಟೆ ನೋವಿನ ಸಿಂಪ್ಟಮ್ಸ್ ಇದ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಏನಂದ್ರೆ ಇಲ್ಲಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗ್ತಾ ಇರುತ್ತೆ, ಕೆಲವರಿಗೆ ಹೊಟ್ಟೆಲಿ ವಿಚಿತ್ರವಾದ ತಳಮಳಗಳು, ನೋವುಗಳು ಇಂಥವೆಲ್ಲ ಆಗ್ತಾ ಇರ್ತವೆ. ಜೊತೆಗೆ ತೇಗು ಕೂಡ ಇರ್ತದೆ. ಇದಕ್ಕೆ ನಾವು IBS ಮಿಕ್ಸ್ಡ್ ಟೈಪ್ ಅಂತ ಇರುತ್ತೋ ಅದ್ರ ಜೊತೆಗೆ ಈ ಬ್ಲೋಟಿಂಗ್ ಮತ್ತೆ ಬರ್ಪ್ಸ್ ಅಂದ್ರೆ ತೇಗು ಬರೋದು ಇದ್ರಲ್ಲಿ ನಾವು ಸಾಮಾನ್ಯವಾಗಿ ಕಾಣಿಸ್ತೀವಿ. ಸೊ ನಾವ್ ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗಿರೋದು IBS ಗೆ. ಇಲ್ಲಿ ಕೂಡ ಏನ್ ತಪ್ಪು ಮಾಡ್ತಿದೀವಿ ಅಂತ ಹೇಳಿದ್ರೆ, ನಮಗೆ ತೇಗ್ ಬರ್ತಾ ಇದೆ, ನಮಗೆ ಹೊಟ್ಟೆ ಉಬ್ಬರಿಸ್ತಾ ಇದೆ ಅನ್ಕೊಂಡು ನಾವು ಮತ್ತೆ ಇಲ್ಲಿ ಗ್ಯಾಸ್ಟ್ರಿಕ್ ಮೆಡಿಸಿನ್ ನ ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಇದೆಲ್ಲಾ ಕಾರಣಗಳು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ತರ ಚಿಕಿತ್ಸೆ ಕೊಟ್ರೇನೆ ಅದಕ್ಕೆ ಸರಿಯಾಗೋದು. ಎಲ್ಲದಕ್ಕೂ ಒಂದೇ ಕಾರಣ ಅಂದ್ಕೊಂಡು ಗ್ಯಾಸ್ಟ್ರಿಕ್ ಮೆಡಿಸಿನ್ ನುಗ್ತಾ ಹೋಗೋದು, ಆ ತಾತ್ಕಾಲಿಕವಾಗಿ ಸರಿ ಆಗ್ತಾ ಹೋಗೋದು ನಿಮ್ಮ ಪ್ರಾಬ್ಲಮ್ ನ ಉಲ್ಬಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಸರಿಯಾಗಿ ಒಂದು ಕಾರಣವನ್ನು ತಿಳ್ಕೊಳ್ಳಿ, ಅದನ್ನ ಸರಿ ಮಾಡ್ತಾ ಬನ್ನಿ. ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಂದ್ರೆ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ನೋಡಿ, ಕೆಲವು ನಾನು ಮುಂಚೆನೆ ಹೇಳ್ದಂಗೆ ಬೇಗ ಅಗಿದಲ್ಲಿ ಹಂಗೆ ನುಗ್ಗು ಬಿಡ್ತಾರೆ, ಆ ತರ ಇರೋ ಅಭ್ಯಾಸ ಬಿಟ್ಬಿಡಿ. ಊಟ ಆದ ತಕ್ಷಣ ಮಲ್ಕೊಳ್ಳುವಂತ ಅಭ್ಯಾಸ ಇದ್ರೆ ಅದನ್ನ ಫಸ್ಟ್ ಬಿಟ್ಬಿಡಿ. ಜೊತೆಗೆ ಈ ಕೆಲವರಲ್ಲಿ ಎಂತ ಇರುತ್ತೆ ಅಂದ್ರೆ, ತಿಂಡಿ ಆದ ನಂತರ 1 ಗಂಟೆ ಬಿಟ್ಟು ಕಾಫಿ ಜೊತೆ ಬಿಸ್ಕೆಟ್ಸ್ ತಿನ್ನೋದು, ಮತ್ತೆ ಪದೇ ಆಹಾರ. ಒಂದು ಫುಡ್ ನಮ್ದು ಆಹಾರ ಜೀರ್ಣ ಆಗ್ತಾ ಇರ್ಬೇಕಾದ್ರೆ ಹೊರಗಡೆ ಮತ್ತೆ ನಾವು ಆಹಾರಗಳನ್ನ ಸೇವಿಸ್ತಾ ಹೋದಾಗ ಮತ್ತೆ ಇಲ್ಲಿ ಅಜೀರ್ಣ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ಈ ಅಂಗಾಂಗದ ಇಂಟರ್ನಲ್ ಪ್ರಾಬ್ಲಮ್ಸ್ ಅಲ್ಲದೆ ಲೈಫ್ ಸ್ಟೈಲ್ ಇಂದನೂ ಕೆಲವರಿಗೆ ಈ ತರ ಕ್ರೋನಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಕೂಡ ಸರಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಕ್ಯೂರ್ ಖಂಡಿತವಾಗ್ಲೂ ಇದೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.